गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಲ್ತ್ ಸೈಕಾಲಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಇದೇ ತಿಂಗಳು ಆಗಸ್ಟ್ 18ರ ಸಾಯಂಕಾಲರಂದು ಅಥವಾ 18ರ ನಂತರ ಆಗಸ್ಟ್ 18ರ ನಂತರ ತ್ರಿಗ್ರಾಹಿ ಯೋಗ ಕೂಡಿ ಬರುತ್ತಿದೆ. ಸೊ ಈ ಒಂದು ತ್ರಿಗ್ರಾಹಿ ಯೋಗ ಅಂದರೆ ಇಲ್ಲಿ ಮಿಥುನ ರಾಶಿಯಲ್ಲಿ ಗುರು, ಚಂದ್ರ ಮತ್ತು ಶುಕ್ರ, ಅಂದರೆ ಗುರು, ಶುಕ್ರ, ಚಂದ್ರ ಈ ಮೂರೂ ಗ್ರಹಗಳ ಒಂದು ಸಮ್ಮಿಲನ ಇದೇ ತಿಂಗಳು ಆಗಸ್ಟ್ 18ರ ಸಾಯಂಕಾಲ ಹಾಗೂ ಈ ಒಂದು 19ನೇ ತಾರೀಕಿಗೆ ಕೂಡಿ ಬರುವಂಥದ್ದಾಗಿರುತ್ತೆ. ಸೊ ಈ ಒಂದು ತ್ರಿಗ್ರಾಹಿ ಯೋಗದ ಒಂದು ಫಲಾಫಲಗಳು ಯಾವೆಲ್ಲ ರಾಶಿಗಳಿಗೆ, ಈ ಪರ್ಟಿಕ್ಯುಲರ್ ಆಗಿ ಈ ಒಂದು 3 ರಾಶಿಗಳಿಗೆ ತುಂಬ ವಿಪರೀತ ರಾಜಯೋಗ ಕೂಡಿ ಬರುವಂಥದ್ದಾಗುತ್ತೆ. ಸೊ ಆ ಒಂದು 3 ರಾಶಿಗಳನ್ನು ನಾವು ಈ ದಿನ ಏನೆಲ್ಲ ಅನುಕೂಲಗಳಿದೆ, ಸೊ ಪರಿಹಾರಗಳು ಏನು ಮಾಡ್ಕೋಬೇಕು, ಇನ್ನೂ ಸ್ವಲ್ಪ ಹೆಚ್ಚಿನ ಅಭಿವೃದ್ಧಿಗಾಗಿ ಅದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಈ ದಿನ ಶ್ರಾವಣ ಮಾಸದ ಪುತ್ರದ ಏಕಾದಶಿ. ಸೊ ತಮಗೆಲ್ಲರಿಗೂ ಈ ಏಕಾದಶಿಯ ದಿನದ ಶುಭಾಶಯಗಳು. ಆ ಪಾಂಡುರಂಗ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಬನ್ನಿ ಈಗ ಈ ತ್ರಿಗ್ರಹ ಅಥವಾ ತ್ರಿಗ್ರಾಹಿ ಒಂದು ಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗೂ ದಿನನಿತ್ಯದಲ್ಲಿ ವಾರ, ತಿಥಿ, ನಕ್ಷತ್ರ, ರಾಶಿ ಎಲ್ಲವೂ ಬದಲಾವಣೆ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ಗ್ರಹಗಳು ಬದಲಾವಣೆ ಆಗುತ್ತೆ. ಗ್ರಹಗಳಲ್ಲಿ ನೋಡೋದಾದರೆ ನಿಧಾನಗತಿಯಲ್ಲಿ ಶನಿ ಮಹಾರಾಜರು 2 ವರ್ಷಕ್ಕೊಮ್ಮೆ ಅವರು ಬದಲಾವಣೆ ಆಗ್ತಾ ಇರ್ತಾರೆ. ನಂತರ ಬರೋದೇ ರಾಹು ಕೇತು, ಅವರು 18 ತಿಂಗಳಿಗೊಮ್ಮೆ ಬದಲಾವಣೆ ಆಗ್ತಾ ಇರ್ತಾರೆ. ನಂತರ ಬರೋದೇ ಗುರು, ಈ ಗುರು ವರ್ಷಕ್ಕೊಮ್ಮೆ ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆಗ್ತಾ ಇರುತ್ತೆ. ತದನಂತರದಲ್ಲಿ ಬರೋದು ಸೂರ್ಯ, ಶುಕ್ರ, ಬೇರೆ ಬೇರೆ ಗ್ರಹಗಳನ್ನು ನೋಡೋದಾದರೆ 1 ತಿಂಗಳು, 20 ದಿನ, ಚಂದ್ರ 1 ವಾರ, 2 ದಿನ, 3 ದಿನ, ಹೀಗೆ ಬದಲಾವಣೆ ನಿತ್ಯ ನಿರಂತರ ನಡೀತಾ ಇರುತ್ತೆ. ಅದೇ ರೀತಿಯಾಗಿ ಈ ಆಗಸ್ಟ್ 18ನೇ ತಾರೀಕು ಸಾಯಂಕಾಲ ದಿನ ಮಿಥುನ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ನಿಮಗೆ ಗುರು ಆಲ್ರೆಡಿ ಇದ್ದಾನೆ, ಅದರಲ್ಲಿ ಶುಕ್ರನೂ ಇದ್ದಾನೆ. ಈ ಒಂದು 18ನೇ ತಾರೀಕು ಸಾಯಂಕಾಲ ಚಂದ್ರನು ಬಂದು ಸೇರ್ತಾ ಇದ್ದಾನೆ. ಸೊ ಇಲ್ಲಿ ಸಾಯಂಕಾಲ ಆಗ್ತಾ ಇರೋದರಿಂದ ಕೆಲವು ಗ್ರಹಸ್ಥಿತಿಗನುಗುಣವಾಗಿ ಜ್ಯೋತಿಷ್ಯ ಶಾಸ್ತ್ರದ ಒಂದು ಅನುಗುಣವಾಗಿ ಹೇಳೋದಾದರೆ 19ಕ್ಕೆ ಇದರ ಒಂದು ಯೋಗ ಕೂಡಿ ಬರುವಂಥದ್ದಾಗುತ್ತೆ. ಇದೇ ಆಗಸ್ಟ್ 19ನೇ ತಾರೀಕು ನಿಮಗೆ ಈ ತ್ರಿಗ್ರಹ ಯೋಗ ಅಥವಾ ತ್ರಿಗ್ರಾಹಿ ಯೋಗ ಕೂಡಿ ಬರುವಂಥದ್ದಾಗುತ್ತೆ. ಸೊ ಅದರಲ್ಲಿ ಈ ಒಂದು ಯೋಗ ಕೂಡಿ ಬರೋದರಿಂದ ನಮಗೆ ಕೆಲವೊಂದಿಷ್ಟು ಬದಲಾವಣೆಗಳು ಕಂಡು ಬರುವಂಥದ್ದಾಗುತ್ತೆ ಆ ರಾಶಿಗೆ ಅನುಗುಣವಾಗಿ, ಹಾಗೂ ಕೆಲವೊಂದಿಷ್ಟು ಅವರಿಗೆ ಬೇಕಾಗಿರತಕ್ಕಂಥ ಅನುಕೂಲತೆಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಈ ತ್ರಿಗ್ರಹ ಯೋಗ ಕೂಡಿ ಬರುವುದರಿಂದ ಒಂದು ಭಕ್ತಿ ಚೆನ್ನಾಗಿ ಬರುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಸಂಪತ್ತು ಚೆನ್ನಾಗಿರುತ್ತೆ, ಜ್ಞಾನ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಮತ್ತು ವೈಯಕ್ತಿಕ ಕೆಲಸಗಳು ವೇಗ ಸಿಗುತ್ತೆ, ಹಾಗೂ ಎಲ್ಲ ಕಡೆ ಒಂದಿಷ್ಟು ಶುಭವಾರ್ತೆಗಳು ಲಭಿಸುವಂಥದ್ದಾಗುತ್ತೆ. ಅದೇ ರೀತಿಯಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆ ಅಂದರೆ ಹೇಗಿರುತ್ತಂದರೆ, ಇಷ್ಟು ದಿನ ಪ್ರಯತ್ನ ಪಟ್ಟರೆ ಅದರ ಕೆಲಸ ಆಗ್ತಾ ಇರಲಿಲ್ಲ, ಈಗ ಇದು ಕಾಲ ಕೂಡಿ ಬಂದಿರೋದರಿಂದ, ಆ ಒಂದು ರಾಜಯೋಗ ಕೂಡಿ ಬಂದಿರೋದರಿಂದ ಆ ಕೆಲಸ ತಂತಾನೇ ಮೂವ್ ಆಗ್ತಾ ಇರುತ್ತೆ. ನೀವು ಸುಮ್ಮನೆ ಪ್ರೆಸೆಂಟ್ ಇದ್ದರೆ ಸಾಕು ಅಷ್ಟೇ. ಅಂದರೆ ಹೆಸರು ನಿಮ್ಮದಿದ್ರೂ ಅದು ಆ ಒಂದು ರೂಪದಲ್ಲಿ ಹೋಗಿ ಯಶಸ್ವಿಯಾಗಿ ನಿಮ್ಮ ಕಡೆಯೇ ವಾಲಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಯೋಗ ಕೂಡಿ ಬರುವಂತಹ ಒಂದು 3 ರಾಶಿಗಳು ನಾವು ಪಟ್ಟಿ ಮಾಡಿದ್ದೀವಿ. ಸೊ ಈ ಒಂದು 3 ರಾಶಿಗಳು ಯಾವ್ಯಾವ ಅಂದರೆ ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕನ್ಯಾ ರಾಶಿ. ಈ ಒಂದು 3 ರಾಶಿಗಳು ನಿಮಗೆ ಈ ಒಂದು ತ್ರಿಗ್ರಹ ಯೋಗದ ಒಂದು ಪರಿಣಾಮ ಅಥವಾ ಫಲಾಫಲಗಳು ಅಂತ ಹೇಳೋದಾದರೆ ಮೊದಲನೆಯದು ಮಿಥುನ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮಿಥುನ ರಾಶಿಯವರಿಗೆ ಹೇಳೋದಂಥ ಒಂದು ವಿಶೇಷ ಏನಂದರೆ,
ಈ ಒಂದು ಆಗಸ್ಟ್ 19ರ ದಿನದಿಂದ ಅಥವಾ 18ರ ನಂತರ ಈ ಒಂದು ಮಿಥುನ ರಾಶಿಯರಿಗೆ ಏನಾಗುತ್ತಂದರೆ ಸ್ವಲ್ಪ ಶುಭವಾರ್ತೆಗಳು ಜಾಸ್ತಿ ಸಿಗುವಂಥದ್ದಾಗುತ್ತೆ ನಿಮಗೆ. ಅಂದರೆ ಎಲ್ಲೆಲ್ಲೋ ಅಂದರೂ ಈಗ ನೀವು ಒಂದು ವಿದೇಶಕ್ಕೆ ಹೋಗ್ಬೇಕಂತ ತಿಳ್ಕೊಂಡಿರ್ತೀರ, ಅದರ ಶುಭವಾರ್ತೆ ಆಗಿರ್ಬೋದು. ಯಾವುದೋ ಒಂದು ಒಳ್ಳೆ ಕಂಪ್ನಿಗೆ ನೀವು ಜಾಬಿಗೆ ಅಪ್ಲೈ ಮಾಡಿರ್ತೀರ, ಅದರ ಒಂದು ಶುಭವಾರ್ತೆ ಆಗಿರ್ಬೋದು. ಅಥವಾ ನಿಮಗೆ ಮದುವೆ ಒಂದು ಪ್ರೊಫೈಲನ್ನು ಹೆಣ್ಣಾಗಿರಲಿ ಗಂಡಾಗಿರಲಿ ಕೊಟ್ಟು ಕಳಿಸಿರ್ತೀರ, ಅದರ ಒಂದು ಶುಭವಾರ್ತೆ ಆಗಿರ್ಬೋದು. ಅಥವಾ ಈ ಕೋರ್ಟು ಕಚೇರಿಗಳಿಗೆ ವ್ಯಾಜ್ಯಗಳು ನಡೀತಾನೆ ಇರುತ್ತೆ, ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಅಥವಾ ಆ ಒಂದು ಡೇಟ್ಗಳನ್ನು ಏನಂತೀರ ಪ್ರತಿ 3 ತಿಂಗಳಿಗೊಮ್ಮೆ ಬದಲಾವಣೆ ಆಗ್ತಾನೆ ಇರುತ್ತೆ, ಅದರ ರಿಸಲ್ಟ್ ಬರ್ತಾ ಇರಲ್ಲ. ಆದರೆ ಇದೇ 19ನೇ ತಾರೀಕಿಗೆ ನಿಮಗೆ ಆ ಕೋರ್ಟು ಕಚೇರಿಯಿಂದನೂ ಕೂಡ ಶುಭವಾರ್ತೆ ಬರುವಂಥದ್ದಾಗ್ತದೆ. ಅಂದರೆ ಒಟ್ಟಿನಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಇಲ್ಲಿ ನಿಮ್ಮ ಕಡೆ ಇರುವಂತಹ ವಾತಾವರಣ ಸೃಷ್ಟಿಯಾಗತ್ತೆ, ನಿಮ್ಮ ಪರವಾಗಿ ಇರುವಂತಹ ವಾತಾವರಣ ಸೃಷ್ಟಿಯಾಗತ್ತೆ ಅಂತಲೇ ಹೇಳ್ಬೋದು. ಈ ದಿನವೂ ಕೂಡ ಏಕಾದಶಿ ಇದೆ. ಈ ಒಂದು ಯೋಗ ಕೂಡಿ ಬರುವುದು ಏಕಾದಶಿಯ ದಿನನೇ, ಅಂದರೆ 19. ಈ ದಿನ ಏಕಾದಶಿ ಇದೆ 5ನೇ ತಾರೀಕು. ಮುಂದಿನ ಒಂದು ಇದಕ್ಕೆ ಏಕಾದಶಿಯ ದಿನವೇ ಕೂಡಿ ಬರುವಂಥದ್ದಾಗಿರುತ್ತೆ. ನೋಡಿ ಎಷ್ಟು ಯೋಗ ಇದೆ, ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗಿರುತ್ತೆ. ಆ ದಿನವೂ ಕೂಡ ಏಕಾದಶಿ ಇರೋದರಿಂದ ಅದು ಅಜಾ ಏಕಾದಶಿ ಅಂತ ಕರೀಲಾಗುತ್ತೆ. ಸೊ ಅದರದ್ದು ಮುಂದಿನ ದಿನ ನಾನು ವಿವರಣೆ ಕೊಡ್ತೀನಿ. ಬಟ್ ಈ ಏಕಾದಶಿ ದಿನ ನಾವು ನಿಮಗೆ ಆ ಒಂದು ಉಪದೇಶವನ್ನು ಕೊಡ್ತಾ ಇದ್ದೇವೆ. ಮುಂದಿನ ಏಕಾದಶಿಗೆ ಇದರ ಯೋಗ ಕೂಡಿ ಬರುವಂಥದ್ದಾಗುತ್ತೆ. ಅಜಾ ಏಕಾದಶಿಯ ದಿನ ನಿಮಗೆ ಇದೆಲ್ಲವನ್ನು ಕೂಡಿ ಬರಲಾಗುತ್ತೆ. ಇನ್ನು ಇಲ್ಲಿ ನಮಗೆ ಮಿಥುನ ರಾಶಿಯವರಿಗೆ ಶುಭವಾರ್ತೆ ಅಲ್ಲದೆ ಜನಪ್ರಿಯರಾಗ್ಬಿಡ್ತೀರ ಇದಕ್ಕಿದ್ದಂಗೆ. ಇಷ್ಟು ದಿನ ನಿಮ್ಗೆ ಯಾರೂ ಏನೂ ಗುರುತಿಸ್ತಾ ಇರಲಿಲ್ಲ ಅಂತ ತಿಳ್ಕೊಳ್ಳಿ. ಅಥವಾ ನಿಮ್ಮನ್ನು ನೀವೇ ಏನೋ ಬೇಜಾರು ಮಾಡ್ಕೊಂಡಿದ್ರಿ, ನಾವು ಎಷ್ಟು ಕಷ್ಟಪಟ್ಟರು ನಮ್ಮನ್ನು ಯಾರೂ ಏನೂ ಮಾತಾಡಿಸೋದಿಲ್ಲ, ಕೇರೇ ಮಾಡೋದಿಲ್ಲ. ಅಥವಾ ಏನಪ್ಪ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಯಾರಿಗೋಸ್ಕರ, ಯಾರೂ ನಮ್ಮನ್ನು ಕುಟುಂಬದವರು ಗುರುತಿಸ್ತಾ ಇಲ್ಲ, ಹೊರಗಿನವರು ಗುರುತಿಸ್ತಿಲ್ಲ ಅಂತ ಒಂದು ಕೊರಗು ಇತ್ತಲ್ಲ, ಅದೆಲ್ಲ ಈ 19ರ ನಂತರ ಇರೋದಿಲ್ಲ. ಅಂದರೆ ನೀವು ಪ್ರಖ್ಯಾತಿ ಹೊಂದ್ಬಿಡ್ತೀರ ಇದಕ್ಕಿದ್ದಂಗೆ. ಅದು ಎಲ್ಲಿ ಗಾಳಿ ಬೀಸ್ತದೋ ಏನೋ ಅನ್ನೋ ರೀತಿಯಲ್ಲಿ ರಭಸವಾಗಿ ಎಲ್ಲರ ಬಾಯಲ್ಲಿ ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ಸರ್ನೇಮು, ನಿಮ್ಮ ಒಂದು ವರ್ಕು ಪ್ರಚಲಿತಗೊಂಡು ಹೋಗ್ಬಿಡುತ್ತೆ. ಅಂದರೆ ತುಂಬ ಜನಕ್ಕೆ ನಿಮಗೆ ಗುರುತಿಸುವಂತಹ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಈ ತ್ರಿಗ್ರಹ ಯೋಗದಿಂದ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಸನ್ಮಾನಗಳು ಸಿಗುವಂಥದ್ದಾಗುತ್ತೆ. ನಿಮ್ಮನ್ನು ಗುರುತಿಸಿ, ನಿಮ್ಮನ್ನು ಕರೆದು, ನಿಮ್ಮ ಒಂದು ಕಾರ್ಯಗಳಿಗೆ ಮೆಚ್ಚಿ ನಿಮಗೆ ಒಳ್ಳೆಯ ಸನ್ಮಾನ, ಆರ್ಥಿಕ ಸಹಾಯ ಎಲ್ಲವನ್ನು ನಿಮಗೆ 19ನೇ ತಾರೀಕಿನ ನಂತರ ಸಿಗುವಂಥದ್ದಾಗುತ್ತೆ ಈ ತ್ರಿಗ್ರಹ ಯೋಗದಿಂದ ಅಂತಲೇ ಹೇಳ್ಬೋದು. ಇನ್ನು ಯಾರಿಗೆ ಮದುವೆ ಆಸಕ್ತಿ ಇದೆಯೋ, ಮದುವೆ ವಯಸ್ಸಿಗೆ ಬಂದಿದ್ದೀರೋ, ಅದೇ ಹೆಣ್ಣಾಗಿರಲಿ ಗಂಡಾಗಿರಲಿ, ಮದುವೆ ಯೋಗ ಕೂಡಿ ಬರ್ತಾ ಇದೆ. ಸೊ ನೋಡಿ, ಮಿಥುನ ರಾಶಿಯವರಿಗೆ ಮದುವೆ ಆಸಕ್ತಿ ಇರತಕ್ಕಂಥವರು, 2ನೇ ಮದುವೆ ಅಪೇಕ್ಷೆ ಇರುವಂತಹವರು ಎಲ್ಲರಿಗೂ ಈ ಮದುವೆ ಕೂಡಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ಕಾನೂನು ವಿಷಯದಲ್ಲಿ ತುಂಬ ಅನುಕೂಲತೆಗಳಿದೆ. ತುಂಬ ವರ್ಷಗಳಾಯಿತು ಅದು ಕೇಸು ಓಡಾಡಿ ಆರ್ಥಿಕ ಹಣ ಹಾಕಿ ಸುಸ್ತಾಗೋಗ್ಬಿಟ್ಟಿದ್ದೀವಿ ಗುರುಗಳೇ ಅನ್ನೋರಿಗೆ ಈ ಒಂದು 19ರ ನಂತರ ನಿಮಗೆ ಕಾನೂನಿನಲ್ಲೂ ಕೂಡ ಜಯ ಇದೆ. ಇನ್ನು ಯಾರು ಈ ಆಸ್ತಿ ವಿಷಯಗಳನ್ನು ಈ ಅಣ್ಣ ತಮ್ಮದ ಮಧ್ಯದಲ್ಲಿ ಏನಾದರೂ ಕಾದಾಟಗಳು ಅಥವಾ ಮನಸ್ತಾಪಗಳು ಇದ್ದಲ್ಲಿ ಅದಕ್ಕೂ ಕೂಡ ಒಂದಿಷ್ಟು ಪರಿಹಾರಗಳು ಈ ಒಂದು ದಿನದಿಂದ ನಿಮಗೆ ಸಿಗುವಂಥದ್ದಾಗುತ್ತೆ. ಮಧ್ಯವರ್ತಿ ಯಂತ್ರ ಆಗಿರ್ಬೋದು, ನಿಮ್ಮ ಮನೆಯ ಗುರು ಹಿರಿಯರ ಯಂತ್ರ ಆಗಿರ್ಬೋದು, ಅದಕ್ಕೆ ಪರಿಹಾರಗಳು ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಇನ್ನೊಂದು ಏನಾಗುತ್ತೆ ಅಂದರೆ ಇಲ್ಲಿ ಬದಲಾವಣೆ, ವೃತ್ತಿಯಲ್ಲಿ ಬದಲಾವಣೆ ಆಗುತ್ತೆ, ಜಾಗ ಬದಲಾವಣೆ ಆಗುತ್ತೆ. ನೀವು ಈಗ ಕರ್ನಾಟಕದಲ್ಲೆಲ್ಲ ಆಂಧ್ರಕ್ಕೆ ಹೋಗ್ಬೋದು, ತಮಿಳ್ನಾಡಿಗೆ ಹೋಗ್ಬೋದು, ಅಥವಾ ಇನ್ನಿತರ ಮಹಾರಾಷ್ಟ್ರಕ್ಕೆ ಹೋಗ್ಬೋದು, ಇನ್ನಿತರ ರಾಜ್ಯಗಳಿಗೆ ಹೋಗ್ಬೋದು. ಅಥವಾ ಇನ್ನೂ ನಿಮಗೆ ನೀವು ವಿದೇಶದಲ್ಲಿ ಏನಾದರೂ ಪ್ರಯತ್ನ ಪಟ್ಟಿದ್ದೇ ಆದಲ್ಲಿ ವಿದೇಶಕ್ಕೂ ಹಾರಿ ಹೋಗ್ಬೋದು. ಅಂದರೆ ಇಲ್ಲಿ ಈ ತ್ರಿಗ್ರಹದಿಂದ ಸ್ಥಾನ ಬದಲಾವಣೆ ಇದೆ, ಪ್ರಮೋಷನ್ ಇದೆ, ಮತ್ತು ವೃತ್ತಿಯಲ್ಲಿ ಬದಲಾವಣೆ. ಈಗೇನೋ ಒಂದು ಜಾಬ್ ಮಾಡ್ತಾ ಇದ್ದೀರಾ, ಅದೇ 19ರ ನಂತರ ಆ ಜಾಬು ಬೇರೆ ರೀತಿಯಲ್ಲಿರುತ್ತೆ. ಇದೇ ಬೇರೆ ಅದೇ ಬೇರೆ.
ಆ ಒಂದು ಉನ್ನತ ಹಂತಕ್ಕೆ ಹೋಗುವಂಥರಾಗ್ತೀರಾ. ಅಂದರೆ ನಿಮ್ಮ ಕನಸಿನ ಬುತ್ತಿ ಏನಿತ್ತು ಅದೆಲ್ಲ ಓಪನ್ ಆಗಿ ಒಂದೊಂದಾಗಿ ಸ್ವೀಕಾರ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ಯೋಗ, ರಾಜಯೋಗ ಈ ಮಿಥುನ ರಾಶಿಯವರಿಗೆ ಈ ತ್ರಿಗ್ರಹ ಯೋಗದಿಂದ ಕೂಡಿ ಬರುವಂಥದ್ದಾಗ್ತದೆ ಅಂತ ಹೇಳ್ಬೋದು. ಇನ್ನು ಒಳ್ಳೆಯ ಅಭಿವೃದ್ಧಿ, ಡೆವಲಪ್ಮೆಂಟು ಪರ್ಸ್ನಲಿ ಆಗುತ್ತೆ, ನಿಮ್ಮ ಬಾಡಿಯಲ್ಲೂ ಆಗುತ್ತೆ, ಪ್ಲಸ್ ನಿಮ್ಮ ಮೆಂಟಲಿನೂ ಆಗುತ್ತೆ. ತುಂಬ ಡೆವಲಪ್ಮೆಂಟ್ ಆಗ್ತೀರಾ. ಯಾರು ನಿಮ್ಮನ್ನು ತುಚ್ಛವಾಗಿ ಕಾಣ್ತಾ ಇದ್ರು, ಯಾರು ನಿಮ್ಮನ್ನು ಅಪಹಾಸ್ಯ ಮಾಡ್ತಾಯಿದ್ರು ಈ ಮಿಥುನ ರಾಶಿಯವರಿಗೆ, ಅದೆಲ್ಲವೂ ಒಂದು ರೀತಿ ಮಳೆ ಬಂದು ನಿಂತು ನೀರನ್ನು ಹೆಂಗೆ ಕೊಚ್ಕೊಂಡು ಹೋಗುತ್ತೆ, ಆ ಎಲ್ಲ ಕ್ಯಾರೆಕ್ಟರನ್ನು ಕೊಚ್ಕೊಂಡು ಹೋಗ್ಬಿಡುತ್ತೆ. ಒಳ್ಳೆ ಫ್ರೆಶ್ ಕ್ಯಾರೆಕ್ಟರ್, ಡಿಗ್ನಿಟಿ ಮೇಂಟೈನ್ ಮಾಡುವಂಥ ಕ್ಯಾರೆಕ್ಟರ್ ಈ ಮಿಥುನ ರಾಶಿಯವರು 19ನೇ ತಾರೀಕು ನಂತರ ಪಡೆದುಕೊಳ್ತಾರೆ ಈ ತ್ರಿಗ್ರಹ ಯೋಗದಿಂದ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಸಂಸಾರದಲ್ಲಿ ಕೆಲವೊಂದು ಏನಂತೀರ ಮನಸ್ತಾಪಗಳಾಗಿರ್ಬೋದು, ಕುಟುಂಬದ ಸದಸ್ಯರ ಜೊತೆ ಮನಸ್ತಾಪಗಳಾಗಿರ್ಬೋದು, ಇದೆಲ್ಲವೂ ಸ್ವಲ್ಪ ನಿಮ್ಮನ್ನು ಚಿಂತೆಗೆ ಈಡು ಮಾಡಿತ್ತು. ಆದರೆ ಈ 19ರ ನಂತರ ಅದು ಕೂಡ ಇರೋದಿಲ್ಲ. ಎಲ್ಲರೂ ಅನ್ಯೋನ್ಯತೆ ರೀತಿಯ ಇರ್ತೀರಾ ಮತ್ತು ನಿಮ್ಮನ್ನು ಒಳ್ಳೆಯ ವಿಶ್ವಾಸದಿಂದ ನಡೆದುಕೊಳ್ತಾರೆ ಕುಟುಂಬದ ಸದಸ್ಯರು. ಯಾಕೆಂದರೆ ಹೊರಗಡೆ ಗೌರವ ಸಿಗ್ತಾ ಇದೆ, ಇನ್ನು ಮನೆಯಲ್ಲಿ ಕೊಡಲಿಲ್ಲ ಅಂದರೆ ಹೇಗಿರುತ್ತೆ, ಅದಕ್ಕೆ ಅವರೂ ಕೂಡ ನಿಮಗೆ ಮನೆಯಲ್ಲಿ ಗೌರವವನ್ನು ಕೊಡುವಂಥದ್ದಾಗ್ತಾರೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ ಪರಿಚಯ ಆಗ್ತಾರೆ ಈ ಒಂದು ಸಮಯದಲ್ಲಿ, ಮತ್ತು ಅವರ ಒಂದು ಭೇಟಿಯಿಂದ ನಿಮಗೆ ಅನೇಕ ರೀತಿಯ ಅನುಕೂಲಗಳಿದೆ. ಅದು ಗುರುಗಳಾಗಿರ್ಬೋದು, ರಾಜಕೀಯ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಲ್ಲಿ ಇರತಕ್ಕಂಥವ್ರಾಗಿರ್ಬೋದು, ನಿಮ್ಮ ಪೀಠಾಧಿಪತಿ ಆಗಿರ್ಬೋದು, ಅಥವಾ ಇನ್ನಿತರ ಒಂದು ಐಕಾನ್ ರೀತಿಯಲ್ಲಿ ಮಲ್ಟಿ ನ್ಯಾಷನಲ್, ಮಲ್ಟಿ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿಯಾಗಿರ್ಬೋದು, ಅಥವಾ ಸೆಲಿಬ್ರಿಟಿ ಆಗಿರ್ಬೋದು, ಅಥವಾ ಕ್ರೀಡಾಪಟು ಆಗಿರ್ಬೋದು, ಯಾವುದೋ ಒಂದು ರಂಗದಲ್ಲಿ ತುಂಬ ಅನುಕೂಲಕರವಾಗಿರತಕ್ಕಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಈ ಒಂದು 19ರ ನಂತರ ನಿಮಗೆ ಪರಿಚಯವಾಗುತ್ತೆ. ಆ ಪರಿಚಯ ಒಳ್ಳೆಯ ಎತ್ತರ ಹಂತಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಅನಿರೀಕ್ಷಿತವಾಗಿ ಆರ್ಥಿಕ ಬೆಂಬಲ ಸಿಗುತ್ತೆ ಕುಟುಂಬ ಸದಸ್ಯರಿಂದ, ಸ್ನೇಹಿತರಿಂದ, ಹಾಗೂ ನಿಮ್ಮ ಪರಿಶ್ರಮದಿಂದ ಅನೇಕ ರೀತಿಯ ಹಣವನ್ನು ನೀವು ಸಂಪಾದನೆ ಮಾಡ್ತೀರಾ. ಅದು ಯೂಟ್ಯೂಬಿಂದ ಆಗಿರ್ಬೋದು, ಫೇಸ್ಬುಕ್ಕಿಂದ ಆಗಿರ್ಬೋದು, ವಾಟ್ಸಪ್ಪಿಂದ ಆಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ಥರ್ಡ್ ಏನಂತೀರ ಪಾಕೆಟ್ ಮನಿ ಅಂತೀರಲ್ಲ, ಅದೆಲ್ಲವೂ ನಿಮಗೆ ಯಥೇಚ್ಛವಾಗಿ ಸಿಗುವಂಥದ್ದಾಗುತ್ತೆ. ಇಷ್ಟು ದಿನ ಕಷ್ಟಪಟ್ಟರೂ ಅದಕ್ಕೆ ಬೆಲೆ ಇರ್ತಾ ಇರಲಿಲ್ಲ, ಇನ್ನೊಬ್ಬನು ಎಲ್ಲೋ ಬಾಚ್ಕೊಂಡು ಹೋಗ್ತಾ ಇದ್ದ. ಆದರೆ ಈ 19ರ ನಂತರ ನಿಮಗೆ ಒಳ್ಳೆಯ ಆರ್ಥಿಕ ಸಂಪಾದನೆಗೆ ಅನೇಕ ಮಾರ್ಗಗಳು ಸಿಗುವಂಥದ್ದಾಗುತ್ತೆ. ಮುಂದಿನ ದಿನಗಳಲ್ಲಿ 10 ಜನಕ್ಕೆ ಕೆಲಸ ಕೊಡುವಂತಹ ಒಂದಿಷ್ಟು ಯೋಗವು ಕೂಡ ಇಲ್ಲಿ ಕೂಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇದೆಲ್ಲವೂ ನಿಮಗೆ ಈ ಒಂದು ಯೋಗ ಕೂಡಿ ಬರೋದರಿಂದ ನೀವು ಲೈಫಲ್ಲಿ ಒಂದು ರೀತಿ ಸ್ಟ್ಯಾಂಡ್ ಆಗುವಂತಹ ಟೈಮು ಈ ಒಂದು ಯೋಗ ಕೂಡಿ ಬರುವಂಥದ್ದು ಇರುತ್ತೆ ಅಂತಲೂ ಹೇಳ್ಬೋದು. ಒಳ್ಳೆಯದಾಗಲಿ ಮಿಥುನ ರಾಶಿಯವರಿಗೆ. ಸೊ ಈ ಒಂದು ಯೋಗದಿಂದ ನಿಮಗೆ ಅನೇಕ ರೀತಿಯ ಲಾಭಗಳು ತಂದು ಕೊಡ್ತಾ ಇರೋದರಿಂದ ಅದು ಇನ್ನೂ ಎತ್ತರ ಹಂತಕ್ಕೆ ಹೋಗಲಿ ಅಂತಲೇ ಹೇಳ್ಬೋದು. ಇನ್ನು ಜಾತಕದಲ್ಲಿ ಅಂದರೆ ನಿಮ್ಮ ಒಂದು ರಾಶಿಯಲ್ಲೇ ಈ ಒಂದು ಯೋಗ ಕೂಡಿ ಬರ್ತಾ ಇರೋದ್ರಿಂದ ಮಿಥುನ ರಾಶಿಯವರು ಆದಷ್ಟು ಗುರುವಾರ ರಾಯರಿಗೆ ದರ್ಶನ ಮಾಡಿಕೊಳ್ಳಿ. ರಾಯರ ಒಂದು ಕೃಪಕಟಾಕ್ಷ ನಿಮಗೆ ಸದಾ ಸಿಗುವಂತಾಗಲಿ. ಹಾಗೂ ಗುರುವಾರ ದಿನ ಒಂದು ಪಂಚಾಮೃತ ಸೇವೆಯನ್ನು ನಿಮ್ಮ ಹೆಸರಿನಲ್ಲಿ ಮಾಡಿಸಿ. ನಿಮ್ಮ ಮನೆಯ ಸುತ್ತಮುತ್ತಲಿರತಕ್ಕಂಥ ಮಠ ಮಾನ್ಯಗಳಲ್ಲಿ ಇದೇ 8ರಿಂದ 16ನೇ ತಾರೀಕುವರೆಗೂ ಆರಾಧನಾ ಮಹೋತ್ಸವ ನಡೀತಾ ಇದೆ, ಗುರು ರಾಘವೇಂದ್ರ ಆರಾಧನಾ ಮಹೋತ್ಸವ. ಹಾಗಾಗಿ ಈ ಪ್ರತಿಯೊಂದು ಗುರುವಾರವೂ ಅವರು ನಿತ್ಯ ಆರಾಧನೆ ತಗೊಳ್ತಾನೆ ಇರ್ತಾರೆ. ಹಾಗಾಗಿ ಈ ಒಂದು 8ರಿಂದ 16ನೇ ತಾರೀಕು ನಿಮ್ಮ ಮನೆ ಹತ್ತಿರದಲ್ಲಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನೋಡಿ, ಉತ್ತರಾರಾಧನೆ, ಪೂರ್ವಾರಾಧನೆ ಹಾಗೂ ಮಧ್ಯಾರಾಧನೆ, ಈ ಒಂದು ಆರಾಧನೆಯಲ್ಲಿ ಏನು ಸೇವೆ ಮಾಡಬೇಕನ್ಸುತ್ತೆ ಆ ಮಠಕ್ಕೆ ಹೋಗಿ ಸೇವೆ ಮಾಡಿಸಿ. ಹಾಗೂ ಪ್ರತಿ ಗುರುವಾರ ಮರೆಯದೆ ಪಂಚಾಮೃತ ಸೇವೆಯನ್ನು ಮಾತ್ರ ಮರೆಯಬೇಡಿ. ಗುರುವಾರ ಏಕಾದಶಿ ಬಂದರೆ ಮರುದಿನ ಮಾಡಿಸಿ, ಶುಕ್ರವಾರ ಮಾಡಿಸಿ, ಆದರೆ ಮರಿಬೇಡಿ. ಯಾಕೆಂದರೆ ಈ ಒಂದು ಯೋಗ ಕೂಡಿ ಬರ್ತಾ ಇರೋದೇ ಅವರ ಒಂದು ಆಶೀರ್ವಾದದಿಂದ ಅಂತ ತಿಳ್ಕೊಳ್ಳಿ. ಹಾಗಾಗಿ ಮಿಥುನ ರಾಶಿಯವರು ಅಸಾಧ್ಯವಾದಷ್ಟು ರಾಯರ ದರ್ಶನ ಮಾಡಿ ಪಂಚಾಮೃತ ಸೇವೆ ಮಾಡಿಸಿ, ಇನ್ನೂ ಯೋಗ ಹೆಚ್ಚಿನದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ಮುಗೀತು. ಪರಿಹಾರ ಇನ್ನೂ ಅಂತ ಹೇಳೋದಾದರೆ, ನೀವು ಹೇಳಿದ್ವಲ್ಲ ನಿಮ್ಮ ಒಂದು ರಾಶಿಗೆ ಅಧಿಪತಿ ಬುಧ. ಸೊ ಈ ಬುಧಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಂತ್ರಗಳನ್ನು ನೀವು ಹೇಳಿದ್ದೇ ಆದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ನೀವು ಹೊಂದುತ್ತೀರಿ.
ಇನ್ನು ಮುಂದಿನ ಯೋಗ ಕೊಡುವಂಥ ರಾಶಿ ಅಂತ ಹೇಳೋದಾದರೆ ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಒಳ್ಳೆ ಅಭಿವೃದ್ಧಿ ಆಗ್ತೀರಾ, ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ನಿಮಗೆ ಇಲ್ಲಿ ಒಂದು ಏನಾಗುತ್ತೆ ಅಂದರೆ ಅದೃಷ್ಟ ತುಂಬ ಕೈ ಹಿಡಿಯುತ್ತೆ. ನಿಮಗೆ ಎಷ್ಟು ಅದೃಷ್ಟ ಕೈ ಹಿಡಿಯುತ್ತಂದರೆ ಇಷ್ಟು ದಿನ ನೀವು ಎಷ್ಟು ಪ್ರಯತ್ನ ಪಟ್ರಿ ಅದು ಏನು ಕೆಲಸ ಯಶಸ್ವಿ ಆಗ್ತಾ ಇರೋದಿಲ್ಲ. ಆದರೆ ಈಗ ಈ ಅದೃಷ್ಟದಿಂದ ಏನಾಗುತ್ತೆ, ಆ ಕಾಗೆ ಕೂಟೊಂಗೆ ಮುರೈಕು ಅನ್ನಂಗೆ ನೀವು ಅದು ಕೈ ಹಾಕೋದಕ್ಕೂ ಅದು ಯಶಸ್ವಿ ಆಗೋದಕ್ಕೂ ಆ ರೀತಿಯಲ್ಲಿ ಈ ತುಲಾ ರಾಶಿಯವರಿಗೆ ಅನುಭವ ಸಿಗುವಂಥದ್ದಾಗುತ್ತೆ. ಅಂದರೆ ಅಷ್ಟು ಸಾಲಿಡ್ ಆಗಿ ಯಶಸ್ವಿ ನಿಮ್ಮ ಪರವಾಗಿ ಬರುವಂಥದ್ದಾಗುತ್ತೆ ಈ ತ್ರಿಗ್ರಹ ಯೋಗದಿಂದ ತುಲಾ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಅದೃಷ್ಟದಿಂದ ಕೆಲವು ಆಸ್ತಿಗಳನ್ನು ಸಂಪಾದನೆ ಮಾಡ್ತೀರಾ. ಪಿತ್ರಾರ್ಜಿತ ಆಸ್ತಿ ನಿಮಗೆ ಬರುವಂಥದ್ದಾಗುತ್ತೆ, ಅಥವಾ ಹೆಂಡತಿಯಿಂದ ಬರುವಂಥದ್ದಾಗ್ಬೋದು, ಅಥವಾ ಗಂಡನಿಂದ ಬರುವಂಥದ್ದಾಗ್ಬೋದು, ಅಥವಾ ಸಹೋದರಿಯರಿಂದ ಬರುವಂಥದ್ದಾಗ್ಬೋದು, ಅಥವಾ ಇನ್ನಿತರ ಒಂದಿಷ್ಟು ಸ್ನೇಹಿತರಿಂದ ಬರುವಂಥದ್ದಾಗ್ಬೋದು, ಅಥವಾ ಇನ್ನಿತರ ಗಣ್ಯತೆ ವ್ಯಕ್ತಿಗಳಿಂದ ಒಂದಿಷ್ಟು ಆಸ್ತಿಗಳು ಬರುವಂಥದ್ದಾಗ್ಬೋದು. ಅಂದರೆ ಈ ತುಲಾರಾಶಿಯವರಿಗೆ ಈ ಯೋಗದಿಂದ ಆಸ್ತಿ ಕೂಡಿ ಬರುವಂಥದ್ದಾಗುತ್ತೆ. ಅಥವಾ ನಿಮ್ಮ ಒಂದು ಕನಸಿತ್ತು, ನನಗೊಂದು ಪುಟ್ಟ ಮನೆ ತಗೋಬೇಕು, ಅಪಾರ್ಟ್ಮೆಂಟ್ ತಗೋಬೇಕು, ಒಂದು ಜಾಗ ತಗೋಬೇಕು ಅಂತ, ಆ ಯೋಗವು ಕೂಡ ಇದೇ 19ರ ನಂತರ ಕೂಡಿ ಬರುವಂಥದ್ದಾಗುತ್ತೆ ತುಲಾರಾಶಿಯವರಿಗೆ ಈ ತ್ರಿಗ್ರಹ ಯೋಗದಿಂದ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ನಿಮಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಬಾಕಿ ಇರುವಂತಹ ಕೆಲಸಗಳು ಅಂದರೆ ಪೆಂಡಿಂಗ್ ಇಟ್ಟಿರ್ತೀರ, ಆರ್ಥಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ಅಥವಾ ಅದರ ಬಗ್ಗೆ ಫೋಕಸ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಏನೋ ಮೆಂಟಲಿ ಸ್ವಲ್ಪ ವೀಕ್ ಆಗಿರೋದ್ರಿಂದ. ಬಟ್ ಈ 19ರ ನಂತರ ಅದಕ್ಕೆ ವೇಗ ತುಂಬ ಬೇಗ ಸಿಕ್ಕಾಕೊಂಡ್ಬಿಡುತ್ತೆ. ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ವಿತಿನ್ ಶಾರ್ಟ್ ಪೀರಿಯಡಲ್ಲಿ ಯಶಸ್ವಿ ಆಗ್ತೀರಾ. ಆ ಪೆಂಡಿಂಗ್ ಇರುವಂಥ ವರ್ಕು ಕೂಡ ಕಂಪ್ಲೀಟೆಡ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಸೊ ಈ ತ್ರಿಗ್ರಹ ಯೋಗದಿಂದ ತುಲಾರಾಶಿಯವರಿಗೆ ಇನ್ಕಂಪ್ಲೀಟ್ ಆಗಿರತಕ್ಕಂತಹ ವರ್ಕ್ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗುವಂಥದ್ದಾಗತ್ತೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ನಿಮಗೂ ಕೂಡ ಮದುವೆ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಈ ತ್ರಿಗ್ರಹ ಯೋಗದಿಂದ. ಅಂದರೆ ಇಲ್ಲಿ ಚಂದ್ರ, ಗುರು ಮತ್ತು ಶುಕ್ರ ಯಥೇಚ್ಛವಾಗಿ ನಿಮಗೆ ಈ ಒಂದು ಮದುವೆ ಯೋಗವನ್ನು ಕೂಡಿ ಬರ್ತಾ ಇರೋದ್ರಿಂದ ಯಾರು ಹೆಣ್ಣು ಇದ್ದೀರೋ, ಗಂಡು ಇದ್ದೀರೋ, ಮದುವೆ ವಯಸ್ಸಿನಲ್ಲಿದ್ದೀರೋ ಅವರಿಗೆ ಒಳ್ಳೆಯ ವರ, ಒಳ್ಳೆಯ ವಧು ಸಿಗಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಈ ತುಲಾರಾಶಿಯವರಿಗೆ. ಅಂದರೆ ಮದುವೆ ಯೋಗ ಒಂದೇ ಅಲ್ಲದೆ ಯಾರು ಹೊಸದಾಗಿ ಮದುವೆ ಆಗಿದ್ದೀರೋ ಅಥವಾ ಮದುವೆ ಆದ್ರೂ ಮಕ್ಕಳಾಗಿಲ್ಲ ಅವರಿಗೆ ಸಂತಾನ ಭಾಗ್ಯವು ಕೂಡ ಸಿಗುವಂಥದ್ದಾಗುತ್ತೆ ಈ ತ್ರಿಗ್ರಹ ಯೋಗದಿಂದ ಅಂತಲೇ ಹೇಳ್ಬೋದು. ಮದುವೆ ಯೋಗ, ಸಂತಾನ ಭಾಗ್ಯ, ಒಳ್ಳೆ ಮುದ್ದಾದ ಮಕ್ಕಳನ್ನು ನೀವು ಪಡೆಯುವಂಥದ್ದಾಗ್ತೀರಾ ಈ ತ್ರಿಗ್ರಹ ಯೋಗದಿಂದ ತುಲಾರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ದಾಂಪತ್ಯ ಜೀವನ ಅಂತೀವಲ್ಲ, ಅದು ತುಂಬ ಸುಖಕರವಾಗಿ ಇರುವಂತೆ ನೋಡಿಕೊಳ್ಳುವಂತೆ. ಇಷ್ಟು ದಿನ ಮನಸ್ತಾಪ, ಕುಟುಂಬ ಸದಸ್ಯರು ನೀವು ನಾವು ಅನ್ನೋ ಅಂತ ಅಥವಾ ಏನೋ ಒಂದಿಷ್ಟು ವ್ಯತ್ಯಾಸಗಳಿಂದ ಅವರಿಗೂ ನಮಗೂ ಆಗಿ ಬರ್ತಾ ಇರಲಿಲ್ಲ. ಆದರೆ ಈ 19ರ ನಂತರ ನಿಮಗೆ ಒಳ್ಳೆಯ ಯೋಗ ಕೂಡಿ ಬರ್ತಾ ಇರೋದರಿಂದ ಕುಟುಂಬ ಸದಸ್ಯರೆಲ್ಲರೂ ನಿಮಗೆ ಗೌರವ ಕೊಡುವಂಥರಾಗ್ತಾರೆ, ಹಾಗೂ ನಿಮ್ಮ ಕೆಲಸ ಕಾರ್ಯಗಳಿಗೆ ಮನ್ನಣೆ ಕೊಡುವಂಥರಾಗ್ತಾರೆ, ಹಾಗೂ ನೀವು ಹೇಳಿದ ಮಾತುಗಳನ್ನು ಗೌರವಪೂರ್ವವಾಗಿ ಕಾಣ್ತಾರೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಲ್ಲಿ ವೃತ್ತಿಯಲ್ಲಿ ಯಶಸ್ಸು ಕಾಣ್ತೀರಾ, ವೃತ್ತಿಯಲ್ಲಿ ನಿಮಗೆ ಒಳ್ಳೆಯ ಹೆಸರು ಬರುವಂಥದ್ದಾಗುತ್ತೆ, ವೃತ್ತಿಯಲ್ಲಿ ಪ್ರಮೋಷನ್ ಸಿಗುವಂಥದ್ದಾಗುತ್ತೆ, ವೃತ್ತಿಯಲ್ಲಿ ಬದಲಾವಣೆ ಕೂಡ ಮಾಡುವಂಥದ್ದಾಗುತ್ತೆ. ಕಂಪ್ನಿ ಬದಲಾವಣೆ ಆಗ್ಬೋದು, ಜಾಗ ಬದಲಾವಣೆ ಆಗ್ಬೋದು, ಅಥವಾ ದೇಶ ಬದಲಾವಣೆ ಆಗ್ಬೋದು, ಅಥವಾ ರಾಜ್ಯ ಬದಲಾವಣೆ ಆಗ್ಬೋದು. ಅಂದರೆ ನಿಮಗೆ ನಿಮ್ಮ ಒಂದು ಆಯ್ಕೆಗೆ ಅನುಗುಣವಾಗಿ ನೀವು ಯಾವುದು ಪ್ರಿಯಾರಿಟಿ ಕೊಟ್ಟಿರುತ್ತೆ ಅದು ಸಿಗುವಂಥದ್ದಾಗುತ್ತೆ. ನೀವು ಹೊರ ದೇಶಕ್ಕೆ ಏನಾದರೂ ಜಾಬ್ಗೋಸ್ಕರ ಅಪ್ಲೈ ಮಾಡಿದರೆ ಅದೇ ಸಿಗುತ್ತೆ, ಹೊರ ರಾಜ್ಯಕ್ಕೆ ಏನಾದರೂ ಅಪ್ಲೈ ಮಾಡಿದರೆ ಅದೇ ಸಿಗುತ್ತೆ, ಅಥವಾ ಈ ಬೆಂಗಳೂರಲ್ಲೇ ಬೇರೆ ಕಂಪನಿಗೆ ಅಪ್ಲೈ ಮಾಡಿದರೆ ಅದೇ ಸಿಗುವಂಥದ್ದಾಗುತ್ತೆ. ಅಂದರೆ ಅಷ್ಟು ಯೋಗ ಈ ತುಲಾರಾಶಿಯವರಿಗೆ ಈ 19ರ ನಂತರ ಕೂಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಬಿಸ್ನೆಸ್ನಲ್ಲಿ ಪಾಲುದಾರಿಕೆ ಒಂದು ಜಾಬ್ ಏನಂತೀರ ಮಾಡ್ತಾ ಇದ್ದರೆ ಬಿಸ್ನೆಸ್ಸು, ಅದರಲ್ಲೂ ಕೂಡ ಯಶಸ್ವಿ ಆಗ್ತೀರಾ. ಇದೇನೋ ಪಾರ್ಟ್ ಟೈಮ್ ರೀತಿಯಲ್ಲಿ ಪಾಲುದಾರಿಕೆ ಹೆಂಡತಿ ಮುಖಾಂತರನೋ ಅಥವಾ ನಿಮ್ಮ ಮುಖಾಂತರ ಏನೋ ಹಾಕಿರ್ತೀರ, ಆದರೆ ನೀವು ಅಲ್ಲಿ ಏನೂ ಮಾಡ್ತಾ ಇರಲ್ಲ, ಬಟ್ ಓನ್ಲಿ ಫೈನಾನ್ಸ್ ಮಾತ್ರ ಅವನಿಗೆ ಕೊಟ್ಟಿರ್ತೀರ, ನೋಡ್ಕೊಂಡು ಹೋಗು ನನ್ನ ಪರ್ಸೆಂಟೇಜ್ ಇಷ್ಟು ಬರಬೇಕು ಅಂತ ಇರುತ್ತೆ, ಅದರಲ್ಲಿ ಲಾಭ ಸಿಗುವಂಥದ್ದಾಗತ್ತೆ. ಸೊ ಯಾರೆಲ್ಲ ನೀವು ಇಷ್ಟು ದಿನ ನನಗೆ ಲಾಭನೇ ಬರ್ತಾ ಇಲ್ಲ, ಇನ್ನೇನಾದರೂ ಪಾಲುದಾರಿಕೆ ಬೇಡ, ಕ್ಯಾನ್ಸಲ್ ಮಾಡಿ ವಾಪಸ್ ತಗೊಳ್ಳೋಣ ಅಂತ ಮನಸ್ಸಿನಲ್ಲಿ ಬಂದಿರುತ್ತೆ, ಆದರೆ ಅಲ್ಲಿವರೆಗೂ ತಡೀರಿ, 19ನೇ ತಾರೀಕುವರೆಗೂ ತಡೆದು ನಂತರ ಡಿಸಿಷನ್ ತಗೊಳ್ಳಿ ಅಂತಲೇ ಹೇಳ್ಬೋದು. ಯಾಕಂದರೆ ಯೋಗ
ಕೂಡಿ ಬರ್ತಾ ಇದೆ. ನೀವು ತೆಗೆಯೋಕ್ಕೂ ಅವನು ರಿಚ್ ಆಗ್ತಾನೆ, ಇಲ್ಲಿ ನಿಮಗೇನು ಸಿಗೋದಿಲ್ಲ. ಹಾಗಾಗಿ ಈ 19ರ ನಂತರವರೆಗೂ ತಡೀರಿ. ಬಿಸ್ನೆಸ್ ಇಂಪ್ರೂವ್ ಆಗಿರುತ್ತೆ. ಅವನು ಹೇಳ್ತಾನೆ ಇಲ್ಲ ಚೆನ್ನಾಗಿ ನಡೀತಾ ಇದೆ, ನೀವು ಏನು ಮಾಡ್ತೀರಾ ಹೇಳಿ ಅಂತ ಹೇಳಿದಾಗ ನೀವು ಮುಂದುವರಿಯಿರಿ. ಒಳ್ಳೆಯ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಸಂಗೀತ, ಕಲೆ, ಈ ನಾಟಕ ಇಂಥದ್ರಲ್ಲಿ ಅವಕಾಶಗಳು ಹೇರಳವಾಗಿ ಸಿಗುವಂಥದ್ದಾಗುತ್ತೆ. ಇಷ್ಟು ದಿನ ನೀವು ಯಾವುದು ನಮ್ಮನ್ನು ಕೇರ್ ಮಾಡ್ತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು, ಅಥವಾ ನಮ್ಮನ್ನು ಯಾರೋ ಮೂಸಿ ನೋಡ್ತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು, ಇನ್ನು ಅದು ಬರೋದಿಲ್ಲ. ತುಲಾರಾಶಿಯವರಿಗೆ ಎಲ್ಲ ರಂಗಗಳಲ್ಲೂ ನಿಮಗೆ ಹೇರಳವಾದ ಅವಕಾಶಗಳಿದೆ. ಅಂದರೆ ತುಂಬ ಜಾಸ್ತಿ ಅವಕಾಶಗಳು ನಿಮಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಯಾರು ನಿರ್ದೇಶನ, ಡೈರೆಕ್ಷನ್ ಈ ಫೀಲ್ಡಲ್ಲಿ ಇರ್ತೀರೋ ಅವರಿಗೆ ಉನ್ನತ ಹಂತ ಸಿಗುವಂಥದ್ದಾಗುತ್ತೆ. ಇದಕ್ಕಿದಂಗೆ ಸ್ಟಾರ್ ಆಗೋಗ್ಬಿಡ್ತೀರಾ. ಸೊ ಯಾವುದೋ ಒಂದು ಡೈರೆಕ್ಷನ್ ಮಾಡಿದ್ದಕ್ಕೆ ಒಳ್ಳೆ ಅವಾರ್ಡ್ ಸಿಗುವಂತಹ ರೀತಿಯಲ್ಲಿ ನೀವು ಪ್ರಖ್ಯಾತಿಯನ್ನು ಹೊಂದುತ್ತೀರಾ. ಅಂದರೆ ಎಲ್ಲರ ಬಾಯಲ್ಲಿ ನಿಮ್ಮ ಡೈರೆಕ್ಷನ್ನ ಹೇಳಿಕೊಳ್ಳುವಂಥದ್ದಾಗುತ್ತೆ ಈ ತುಲಾರಾಶಿಯವರದು. ಅಂದರೆ ಈ ತುಲಾರಾಶಿಯಲ್ಲಿ ಯಾರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರೋ, ಈ ಸಿನಿಮಾ, ಸೀರಿಯಲ್ ಇರೋದು ಇದಕ್ಕಿದಂಗೆ ಹಿಟ್ ಆಗಿಬಿಡುತ್ತೆ. ಎಲ್ಲ ರಿವ್ಯೂ ಪಾಸಿಟಿವ್ ಆಗಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ಯಾರು ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇದ್ದೀರಾ ಈ ತುಲಾರಾಶಿಯವರು, ಅವರು ಕೂಡ ತುಂಬ ಹಿಟ್ ಆಗುವಂಥದ್ದಾಗ್ತಾರೆ, ಕ್ಲಿಕ್ ಆಗುವಂಥದ್ದಾಗುತ್ತೆ. ಹಾಗೂ ನಿಮ್ಮ ಒಂದು ವಿಡಿಯೋ ಒಳ್ಳೆ ಕಂಟೆಂಟ್ ನಿಂತರ ಶಕ್ತಿವಂತರಾಗಿ ಮುಂದುವರಿಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ಲಾಭ ಜೊತೆಗೆ ಕೆಲವೊಂದಿಷ್ಟು ಬದಲಾವಣೆ ಆಗುತ್ತೆ. ನಿಮ್ಮ ಹಾವ ಭಾವ ಮತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವು ಏನಂತೀರ ವಿಚಾರಗಳು ಬದಲಾವಣೆಗಳೊಂದಿಗೆ ಅದು ಕೂಡಿ ಬರುವಂಥದ್ದಾಗುತ್ತೆ. ಬದಲಾವಣೆಯೊಂದಿಗೆ ಲಾಭಗಳನ್ನು ತರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಒಂದಿಷ್ಟು ಲಾಭಗಳ ಜೊತೆಗೆ ನಿಮ್ಮ ಮನಸ್ಸು ನೆಮ್ಮದಿ ಇರುತ್ತೆ. ತುಂಬ ದಿನಗಳ ನಂತರ 19ರ ನಂತರ ಒಳ್ಳೆಯ ನಿದ್ದೆ, ಊಟ ಮಾಡುವಂಥವ್ರಾಗ್ತೀರ ಈ ತುಲಾರಾಶಿಯವರು ಅಂತಲೇ ಹೇಳ್ಬೋದು. ಯಾಕಂದರೆ ಶನಿ ಮಹಾರಾಜರಿಂದ ನೀವು ಕಷ್ಟ ಅನುಭವಿಸಿ ಆಗೋಗಿತ್ತು. ಈ ಮಾರ್ಚ್ ನಂತರ ಏನಾದರೂ ಇಂಪ್ರೂವ್ ಸಿಗುತ್ತಾ ಅಂತ ಕಾಯ್ತಾ ಇದ್ರಿ. ಈಗ ಅದು ಕಾಲ ಕೂಡಿ ಬಂದಿದೆ ತುಲಾರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇದೇ 19ರ ನಂತರ ಈ ಎಲ್ಲ ಯೋಗಗಳು ತ್ರಿಗ್ರಹ ಯೋಗದಿಂದ ಕೂಡಿ ಬರ್ತಾ ಇರುತ್ತೆ, ಅಥವಾ ತ್ರಿಗ್ರಹ ಯೋಗದಿಂದ ನಿಮಗೆ ಕೂಡಿ ಬರುವಂಥದ್ದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಪ್ರತಿ ಶುಕ್ರವಾರ, ಏಕೆಂದರೆ ಇದು ಗುರು, ಶುಕ್ರ, ಚಂದ್ರ ಈ 3 ಗ್ರಹಗಳ ಸಮ್ಮಿಲನದಿಂದ ಆಗ್ತಾ ಇದೆ ಮಿಥುನ ರಾಶಿಯಲ್ಲಿ. ಮಿಥುನ ರಾಶಿ ಅಂತ ಹೇಳೋದಾದರೆ ನಾವು ಈ ರಾಶಿಯ ಅಧಿಪತಿ ಬುಧ, ಈ ಬುಧ ಅಧಿಪತಿ ಮತ್ತು ಶುಕ್ರನು ಇದ್ದಾನೆ. ಅಂದರೆ ಇಲ್ಲಿ ಶುಕ್ರನು ಸಮ್ಮಿಲನ ಆಗಿದ್ದಾನೆ. ಇಲ್ಲಿ ಗುರು, ಶುಕ್ರ, ಚಂದ್ರ ಈ 3 ಗ್ರಹಗಳ ಸಮ್ಮಿಲನ ಆಗಿರೋದ್ರಿಂದ ನೀವು ಪರಿಹಾರ ಮಾಡಿಕೊಳ್ಳೋದು ಶುಕ್ರವಾರ ದಿನ ಲಕ್ಷ್ಮೀ ಪೂಜೆಯನ್ನು ಮನೆಯಲ್ಲಿ ಮಾಡಿ. ಅದು ನೀವು ಗಂಡಸರಾಗಿದ್ದರೆ ನಿಮ್ಮ ಅಮ್ಮ ಅಥವಾ ಹೆಂಡತಿ ಮುಖಾಂತರ ಮಾಡಿಸಿ. ಯಾರೂ ಇಲ್ಲಾಂದರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಶುಕ್ರವಾರ ಪೂಜೆಯನ್ನು ಮಾಡ್ತಾಲಾಗುತ್ತೆ. ಸೊ ಆ ದಿನ ನೀವು ಶುಕ್ರವಾರ ಪೂಜೆಯನ್ನು ಮಾಡಿಸಿದರೆ ಒಳ್ಳೆಯ ಫಲಗಳನ್ನು ನೀವು ಪಡ್ತೀರಾ. ಸೊ ಒಳ್ಳೆಯ ವಿಶ್ವಾಸ, ಸದೃಢ ಸಂಪತ್ತು, ಆಯುರ, ಆರೋಗ್ಯ, ಭಾಗ್ಯ ಎಲ್ಲವೂ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದು ಪರಿಹಾರ. ಇನ್ನು 3ನೇ ರಾಶಿ ಯಾವುದಪ್ಪ ಈ ಒಂದು ತ್ರಿಗ್ರಹ ಯೋಗ ಪಡೆಯುವಂಥ ರಾಶಿ ಅಂದರೆ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ಒಂದು ತ್ರಿಗ್ರಹದ ಯೋಗದಿಂದ ಏನಾಗುತ್ತಂದರೆ ನಿಮ್ಮ ಕೆಲಸಗಳು ಏನಿದಾವಲ್ಲ ಆ ಎಲ್ಲ ಕೆಲಸಗಳು ಎಲ್ಲವೂ ವಿಥಿನ್ ಡೆಡ್ಲೈನಲ್ಲಿ ಮುಗಿಸ್ತೀರಾ. ಆ ಕೆಲಸಕ್ಕೆ ಒಳ್ಳೆಯ ದುಡ್ಡು ಸಿಗುತ್ತೆ. ಅಂದರೆ ಆರ್ಥಿಕವಾಗಿ ನೀವು ಬಲಿಷ್ಠರಾಗ್ತೀರಾ ಈ ಯೋಗದಿಂದ. ತುಂಬ ದಿನಗಳದ್ದು ಒಂದು ಕನಸಿತ್ತು, ನನಗೆ ಕಾರ್ ತಗೋಬೇಕು, ನನಗೆ ಬೈಕ್ ತಗೋಬೇಕು, ನನ್ನ ಮನೆಗೆ ಒಳ್ಳೆ LED TV ಬೇಕು, ಅಥವಾ ಸ್ಮಾರ್ಟ್ TV ಬೇಕು, ಅಥವಾ ಒಳ್ಳೆ ಫ್ರಿಜ್ ಬೇಕು, ಒಳ್ಳೆಯ AC ಬೇಕು, ಏನೋ ಕನಸುಗಳು ನಿಮ್ಮದೇ ಆದಂಥ ಗೂಡಿನಲ್ಲಿ ಸೇರಿಕೊಂಡಿದ್ದು. ಆ ಎಲ್ಲ ಕನಸುಗಳು ಒಂದೊಂದು ದಿನಕ್ಕೆ ನಿಮಗೆ ಈಡೇರುವಂತೆ ಮಾಡ್ತಾರೆ ಈ ಗುರುಗ್ರಹ, ಶುಕ್ರ ಮತ್ತು ಚಂದ್ರಗ್ರಹ ಆ ಒಂದು ತ್ರಿಗ್ರಹ ಯೋಗದಿಂದ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ನಿಮ್ಮ ಒಂದೊಂದು ಕನಸುಗಳನ್ನು ಇವರು ಈಡೇರಿಸ್ತಾರೆ. ಒಂದೊಂದು ದಿನಕ್ಕೆ ಒಂದೊಂದು
ಯೋಗ ಕೂಡಿ ಬರುವಂಗೆ ನಿಮಗೆ ರಾಜಯೋಗ ಕೂಡಿ ಬರುತ್ತೆ ಅಂತಲೇ ಹೇಳೋದು. ಹೇಗೆ ರಾಜನಿಗೆ ಕೂತ ಒಂದು ಜಾಗದಲ್ಲೇ ಎಲ್ಲ ಸೌಲಭ್ಯಗಳನ್ನು ಕೊಡಲಾಗುತ್ತಾ, ಹಾಗೆ ನಿಮಗೆ ಈ ಕನ್ಯಾ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗತ್ತೆ. ನೀವು ಈಗ ಹುಡ್ಕೊಂಡು ಹೋಗ್ತಾ ಇದ್ರಿ ಆ ಕೆಲಸವನ್ನು, ಆದರೆ ಮುಂದಿನ ದಿನಗಳಲ್ಲಿ ಆ ಕೆಲಸವೇ ನಿಮ್ಮ ಇರುವ ಜಾಗದಲ್ಲಿ ಬರುವಂಥದ್ದಾಗತ್ತೆ. ಈಗ ಹೇಗೆ ವರ್ಕ್ ಫ್ರಮ್ ಹೋಮ್ ಅಂತಾರಲ್ಲ, ಆ ರೀತಿಯಲ್ಲೂ ಸಿಗುವಂಥದ್ದಾಗತ್ತೆ. ಈಗ ಆಫೀಸಿಗೆ ಹೋಗಿ ಈ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡು ಅಯ್ಯೋ ಸಾಕು ನರಕ ಯಾತನೆ ಅಂತ ಅನುಭವಿಸ್ತಾ ಇದ್ರಲ್ಲ, ಮುಂದಿನ ದಿನಗಳಲ್ಲಿ ಅದೇನಾಗುತ್ತೆ, ವರ್ಕ್ ಫ್ರಮ್ ಹೋಮ್ ರೀತಿಯ ಒಂದಷ್ಟು ಕೆಲಸಗಳು ಸಿಗುವಂಥದ್ದಾಗತ್ತೆ. ಅಥವಾ ನೀವು ಕೆಲಸ ಬದಲಾವಣೆ ಮಾಡಬೇಕು, ಚೇಂಜ್ ಮಾಡಬೇಕು ಅಂತ ಇದ್ದಿದ್ದೇ ಆದಲ್ಲಿ ಬದಲಾವಣೆಯನ್ನು 19ರ ನಂತರ ಕೂಡಿ ಬರುವಂಥದ್ದಾಗತ್ತೆ ಈ ತ್ರಿಗ್ರಹ ಯೋಗದಿಂದ ಕನ್ಯಾ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ನಿಮಗೆ ಅದೃಷ್ಟ ಕೂಡಿ ಬರುವಂಥದ್ದಾಗತ್ತೆ ಈ ಯೋಗದಿಂದ ಅಂತಲೇ ಹೇಳ್ಬೋದು. ಈ ಯೋಗದಿಂದ ಗತ ರಾಜ ವೈಭವ ನಿಮಗೆ ಸಿಗುವಂಥದ್ದಾಗತ್ತೆ, ರಾಜ ಮರ್ಯಾದೆ ಸಿಗುವಂಥದ್ದಾಗತ್ತೆ. ಹೇಗೆ ರಾಜ ಬಂದರೆ ಎಲ್ಲರೂ ಕುಂಭ ಸ್ವಾಗತ ಮಾಡ್ತಾರೆ, ಆ ರೀತಿಯಲ್ಲಿ ನಿಮಗೆ ಯಾವುದೇ ಜಾಗದಲ್ಲಿ ಹೋಗಿ, ಯಾವುದೇ ಫೀಲ್ಡಲ್ಲಿ ಹೋಗಿ, ಯಾವುದೇ ಮನೆಗೆ ಹೋಗಿ, ಯಾವುದೇ ಕಂಪ್ನಿಗೆ ಹೋಗಿ ಅಲ್ಲಿ ನಿಮಗೆ ರಾಜ ಮರ್ಯಾದೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ದೈಹಿಕ ಶ್ರಮ ಹಾಕಿ ನೀವೇನಾದರೂ ಕೆಲಸದಲ್ಲಿ ಒಂದು ಸ್ವಲ್ಪ ಮುತುವರ್ಜಿ ವಹಿಸ್ಕೊಂಡು ಮಾಡಿದ್ದೆ ಅದರಲ್ಲಿ ಆ ಕೆಲಸ ಶಾಶ್ವತವಾಗಿ ಯಶಸ್ವಿ ಆಗುತ್ತೆ. ಇನ್ನು ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆದರೆ ನೀವು ದೈಹಿಕವಾಗಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇರಬೇಕು, ಮೆಂಟಲಿ ಅಲ್ಲ ದೈಹಿಕವಾಗಿಯೂ ಇನ್ವಾಲ್ವ್ಮೆಂಟ್ ಇರಬೇಕು. ಅಂದರೆ ಏನಾದರೂ ಫೈಲಿಂಗ್ ಮಾಡೋದಾಗಿರ್ಬೋದು, ಅಥವಾ ಆ ಫೈಲಿಂಗ್ ಸರಿಯಾದ ಪ್ರಮಾಣದಲ್ಲಿ ಆಗಿದೆಯೋ ಇಲ್ಲೋ ಅನ್ನೋದು ಕ್ರಾಸ್ ಚೆಕಿಂಗ್ ಆಗಿರ್ಬೋದು, ಅಥವಾ ಆ ಫೈಲು ಸರಿಯಾದ ಕ್ಯಾಂಡಿಡೇಟಿಗೆ ತಲುಪಿಸಿದಾರೋ ಇಲ್ಲೋ ಅನ್ನೋದು ಕ್ರಾಸ್ ಚೆಕಿಂಗ್ ಆಗಿರ್ಬೋದು. ಇದೇ ದೈಹಿಕವಾಗಿ ನೀವು ಇನ್ವಾಲ್ವ್ಮೆಂಟ್ ಆಗುವಂಥದ್ದು. ಅಂದರೆ ಆ ಕೆಲಸ ಪ್ರಾಂಪ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್, ಟೇಬಲ್ ಟು ಟೇಬಲ್ ಮೂವ್ ಆಗ್ತಾ ಇದೆಯಲ್ಲೋ ಎಂಬುದನ್ನು ನೀವು ಕ್ರಾಸ್ ಚೆಕ್ ಮಾಡಿದರೆ ಇನ್ನು ಲೈಫಲ್ಲಿ ಆ ಕೆಲಸ ಯಾವುದಕ್ಕೂ ಏನೂ ತೊಂದರೆ ಬರೋದಿಲ್ಲ. ಅದು ಒಂದು ರೀತಿ ಸಾಲಿಡ್ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಗಣನೀಯವಾದ ಬದಲಾವಣೆ, ತುಂಬ ಚೇಂಜಸ್ ಆಗುತ್ತೆ. ಈ ಚೇಂಜಸ್ ನಿಂತರ, ಈ ಬದಲಾವಣೆ ನಿಂತರ ನಿಮ್ಮ ಒಂದು ಉನ್ನತ ಹಂತಕ್ಕೆ ಹೋಗ್ಬಿಡ್ತೀರಾ. ಇದಕ್ಕಿದಂಗೆ ರೆಕ್ಕೆ ಪುಕ್ಕ ಬಂದಾಗ ಹಾರುವ ರೀತಿಯೇ ಇರುತ್ತಲ್ಲ, ಅದು ಬೇರೆ ಅನುಭವನೇ ಬೇರೆ. ಆ ರೀತಿಯಲ್ಲಿ ನಿಮಗೆ ಕನ್ಯಾ ರಾಶಿಯವರಿಗೆ ಈ ಒಂದು ದಿನದಲ್ಲಿ ಅಥವಾ ಈ ಯೋಗದಿಂದ ಕೂಡಿ ಬರುವಂಥದ್ದಾಗತ್ತೆ. ಅಂದರೆ ಫ್ರೀ ಬರ್ಡ್ ರೀತಿಯಲ್ಲಿ ನೀವೇ ನಿಮ್ಮ ಲೋಕದಲ್ಲಿ, ಮಾಯಾ ಲೋಕದಲ್ಲಿ ಹಾರಾಡುವಂಥವ್ರಾಗ್ತೀರಾ. ನಿಮ್ಮದೇ ಕನಸನ್ನು ಬುತ್ತಿ ಬಿಚ್ಚಿ ಏನೇನು ಬೇಕೋ ಅದೆಲ್ಲ ಸವಲತ್ತುಗಳನ್ನು ಪಡೆಯುವಂಥರಾಗ್ತೀರಾ. ರಾಜನ ಮರ್ಯಾದೆ ರೀತಿಯಲ್ಲಿ ನಡೆಯುವಂಥದ್ದಾಗುತ್ತೆ. ರಾಜನ ನಡೆ ಗಾಂಭೀರ್ಯತೆ ಅಂತ ಇರುತ್ತೆ, ಡಿಗ್ನಿಟಿ ಮೇಂಟೈನ್ ಮಾಡ್ತೀರಾ. ಎಲ್ಲವೂ ತುಂಬ ಯೋಗವನ್ನು ಕೂಡಿ ಬರುವಂಥದ್ದಾಗುತ್ತೆ. ಹಾಗೂ ಉದ್ಯೋಗ ವ್ಯಾಪಾರದಲ್ಲಿ ನಿಮ್ಮ ಒಂದು ಬದಲಾವಣೆ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ಡೆಸಿಗ್ನೇಷನ್ ಬದಲಾವಣೆ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ, ಅಥವಾ ನೀವು ರಾಜ್ಯದಿಂದ ರಾಜ್ಯಕ್ಕೆ ಕೆಲಸಕ್ಕೆ ಹೋಗ್ಬೋದು, ಅಥವಾ ವಿದೇಶಕ್ಕೆ ಏನಾದರೂ ನೀವು ಅಪ್ಲೈ ಮಾಡಿದರೆ ನಿಮಗೂ ಕೂಡ ವಿದೇಶದಲ್ಲಿ ಜಾಬ್ ಸಿಗುವಂಥದ್ದಾಗುತ್ತೆ. ಅಥವಾ ವಿದೇಶದಲ್ಲಿ ಏನಾದರೂ ಉನ್ನತ ಅಭ್ಯಾಸಕ್ಕಾಗಿ ಅಪ್ಲೈ ಮಾಡಿದರೆ ಅದರ ಒಂದು ಶುಭವಾರ್ತೆ ನಿಮಗೆ ಸಿಗುವಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ ಫೈನಾನ್ಸ್ ಸ್ಟ್ರಾಂಗ್ ಆಗ್ತೀರಾ ಅಷ್ಟೇ. ತುಂಬ ಬ್ಯಾಲೆನ್ಸನ್ನು ನೀವು ಮೇಂಟೈನ್ ಮಾಡುವಂಥವ್ರಾಗ್ತೀರಾ ಈ ಯೋಗದಿಂದ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ಯೋಗ ಇದೆ. ಇನ್ನು ಈ ಒಂದು ಯೋಗದಿಂದ ನೀವು ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ. ಅನೇಕ ಪುಣ್ಯಕ್ಷೇತ್ರಗಳು, ಅದು ತಂದೆ ತಾಯಿಗಳ ಜೊತೆ, ಇಡೀ ಒಂದು ಕುಟುಂಬದವರ ಜೊತೆ ಈ ಕನ್ಯಾ ರಾಶಿಯವರು ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬರ್ತೀರಾ. ಇದರಿಂದ ಯೋಗ ಕೂಡಿ ಇನ್ನೂ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಆ ತಂದೆ ತಾಯಿಗಳ ಆಶೀರ್ವಾದದಿಂದ ಇನ್ನೂ ಅಭಿವೃದ್ಧಿ ಹೊಂದುತ್ತೀರಿ. ಯಾಕಂದ್ರೆ ನೋಡಿ, ನನ್ನ ಮಗ ಎಷ್ಟು ಪುಣ್ಯ ಕಾರ್ಯ ಮಾಡಿಸ್ತಾ ಇದ್ದಾನೆ, ಎಲ್ಲ ದೇವತೆಗಳ ದರ್ಶನ ಮಾಡಿಸ್ತಾ ಇದ್ದಾನೆ ಅಂತ ಅವರು ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡೋದಲ್ಲದೆ ನಿಮ್ಮ ಒಂದು ಕಾರ್ಯವನ್ನು ಮೆಚ್ಚಿ ಎಲ್ಲ ಕುಟುಂಬ ಸದಸ್ಯರಿಗೆ, ಸ್ನೇಹಿತರಿಗೆ ತಲುಪಿಸ್ತಾ ಇದ್ದಾರಲ್ಲ, ಅದರ ಒಂದು ಆಶೀರ್ವಾದ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಹಂತಕ್ಕೆ ಹೋಗುವಂಥದ್ದಾಗತ್ತೆ ಕನ್ಯಾ ರಾಶಿಯವರಿಗೆ.
ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ನೀವು ಮಹಿಳೆಯರಿಗೆ ಅಂದರೆ ಈ ಶುಕ್ರವಾರ ಏನಂತೀರ ಬರ್ತಕ್ಕಂತಹ ಲಕ್ಷ್ಮೀ ಪೂಜೆ ಆಗಿರ್ಬೋದು, ಅಥವಾ ಶುಕ್ರವಾರ ಮಾಡುವಂತಹ ಕೆಲವೊಂದಿಷ್ಟು ಪೂಜೆ ಪುನಸ್ಕಾರಗಳಾಗಿರ್ಬೋದು, ಈ ಶುಕ್ರವಾರ ದಿನವೇ ಮಹಿಳೆಯರಿಗೆ ಏನಾದರೂ ಒಂದು ಉಡುಗೊರೆಯನ್ನು ಪ್ರತಿ ಶುಕ್ರವಾರ ಒಬ್ಬೊಬ್ಬರಿಗೆ ಒಂದೊಂದು ಉಡುಗೊರೆಯನ್ನು ಕೊಡ್ತಾ ಬಂದರೆ ನಿಮಗೆ ಈ ಶುಕ್ರ ಗ್ರಹನ ಒಂದಿಷ್ಟು ಆಶೀರ್ವಾದ ಇನ್ನೂ ಜಾಸ್ತಿ ಸಿಗುತ್ತೆ. ಶುಕ್ರ ಅಂದರೆ ಇಲ್ಲಿ ಕುಬೇರ ಅಂತ ತಿಳ್ಕೊಳ್ತೀವಿ, ಅಥವಾ ದುಡ್ಡು ಅಂತಲೇ ತಿಳ್ಕೊಳ್ಳಿ. ಶುಕ್ರವಾರ ಬಾರಮ್ಮ ಲಕ್ಷ್ಮಿ ಅಂತ ಹೇಗೆ ಪುರಂದಾಸರು ಕರೆದಿದ್ದಾರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಆ ರೀತಿಯಲ್ಲಿ ನಿಮ್ಮ ಮನೆಗೆ ಲಕ್ಷ್ಮಿ ಬರುವಂತಳಾಗ್ತಾಳೆ. ಒಬ್ಬ ಮಹಿಳೆಗೆ ಮುತ್ತೈದೆಯರಿಗೆ ಏನಾದರೂ ಒಂದು ಉಡುಗೊರೆ ಕೊಡಿ, ಒಂದು ಸೀರೆ, ಬ್ಲೌಸ್ ಪೀಸ್ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಅಥವಾ ಅವರಿಗೆ ಬೇಕಾಗಿರ್ತಕ್ಕಂತಹ ಮನೆಗೆ ಬೇಕಾಗಿರ್ತಕ್ಕಂಥ ಮಿಕ್ಸಿ ಆಗಿರ್ಬೋದು, ಇನ್ನಿತರ ಏನು ಕೊಡಬೇಕನ್ಸುತ್ತೋ ಅದನ್ನು ಕೊಟ್ಟರೆ ನಿಮಗೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ತ್ರಿಗ್ರಹ ಯೋಗ ಕೂಡಿ ಬರುವಂಥ ಈ 3 ರಾಶಿಗಳು, ಮಿಥುನ ರಾಶಿ, ತುಲಾ ರಾಶಿ ಹಾಗೂ ಕನ್ಯಾ ರಾಶಿ. ಈ 3 ರಾಶಿಯವರಿಗೆ ಆ ಗುರು ಗ್ರಹ, ಶುಕ್ರ ಗ್ರಹ ಹಾಗೂ ಚಂದ್ರ ಗ್ರಹ ಎಲ್ಲ ನವಗ್ರಹಗಳು ಇವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ವರಮಹಾಲಕ್ಷ್ಮಿಯ ಒಂದು ಪೂಜೆ ಪುನಸ್ಕಾರಗಳು ಬಗ್ಗೆ ತಿಳಿಸಿಕೊಡೋರಿದ್ದೇವೆ. ಅದರ ಒಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.